ಇತ್ತೀಚೆಗೆ ಕನ್ನಡ ಆ್ಯಕ್ಟರ್ ದಿಲೀಪ್ ರಾಜ್ ಸುಮಾರು 47 ವರ್ಷ ವಯಸ್ಸಾಯಿತು. ಅವ್ರಿಗೆ ಹೃದಯಾಘಾತದಿಂದ ತೀರ್ಕೊಂಡ್ರು. 2-3 ವರ್ಷದ ಮುಂಚೆ ಕನ್ನಡದ ಖ್ಯಾತ ನಟರಾದಂಥ ಪುನೀತ್ ರಾಜ್ಕುಮಾರ್ ಅಪ್ಪು ಅವರು ಕೂಡ 43-44ನೇ ವರ್ಷದಲ್ಲಿ ಹೃದಯಾಘಾತದಿಂದ ತೀರ್ಕೊಂಡ್ರು. ಸುಮಾರು 800 ವರ್ಷದಿಂದನೇ ಬಸವಣ್ಣ ವಚನ ಬರೆದಿದ್ದಾನೆ, ಅರ್ಥ ರೇಖೆ ಇದ್ದು ಫಲವೇನು ಆಯುಷ್ಯ ರೇಖೆ ಇಲ್ಲದ ನಕ್ಕರ. ಅಂದರೆ ಎಷ್ಟು ದುಡ್ಡು ಮಾಡಿದ್ರೇನು ಆಯುಷ್ಯ ರೇಖೆ ಇಲ್ಲದಿತ್ತಂದ್ರೆ ಮನುಷ್ಯನ ಆಯಸ್ಸಿಲ್ಲ ಅಂದ್ರೆ ಮುಗಿದೋಯ್ತು. ಸೊ ಯಾರಿಗೆ ತಾನೇ ಹೆಚ್ಚು ವರ್ಷ ಬದುಕಬಾರ್ದಂತ ಆಸೆ ಇರಲ್ಲ, ಎಲ್ಲರಿಗೂ ಇರುತ್ತೆ ನಾನು ಹೆಚ್ಚು ವರ್ಷಗಳು ಬದುಕಬೇಕಂತ. ಸೊ ಇಂತಹ ಒಂದು ನಿಟ್ಟಿನಲ್ಲಿ ಹೃದಯದ ಆರೈಕೆ ಬಹಳ ಮಹತ್ವ ಆಗುತ್ತೆ. ಸೊ ನಿಮ್ಮ ಹಾರ್ಟನ್ನು ಹೆಂಗೆ ಹೆಚ್ಚು ವರ್ಷ ಬಡಿತಾ ಇರೋದಕ್ಕೆ ನಾವು ಪೂರಕವಾಗಿ ನಾವು ಶ್ರಮವನ್ನು ಮಾಡಬೇಕು ಅಂತಂದ್ರೆ ಸುಮಾರು 7,500 ಲೀಟರ್ 24 ಗಂಟೆಗಳಲ್ಲಿ ನಮ್ಮ ಹಾರ್ಟ್ ಬ್ಲಡ್ ಪಂಪ್ ಮಾಡಿ ಹೊರಗಡೆ ಆಗುತ್ತೆ. ಅದು ನಿರಂತರವಾಗಿ 1 ಸೆಕೆಂಡ್ ಕೂಡ ರೆಸ್ಟ್ ಇಲ್ಲಾರದೆ ಪಂಪ್ ಮಾಡ್ತಾ ಇರ್ತದೆ. ಸೊ ಇಂತಹ ಅದ್ಭುತವಾದಂತಹ ಒಂದು ಅಂಗಾಂಗವನ್ನು ನಾವು ಕಾಪಾಡಿಕೊಳ್ಬೇಕು. ಅದು ಯಾವ ರೀತಿಯಲ್ಲಿ ನಾವು ನಮ್ಮ ಆಹಾರದಲ್ಲಿ ಆಗಿರ್ಬೋದು, ಯಾವುದಪ್ಪ ಅಂತಂದ್ರೆ ಉತ್ತಮವಾದಂತಹ ಒಂದು ಫ್ಯಾಟ್ಸ್ಗಳ ಸೇವನೆ ಆಗಲಿ, ಕಡಿಮೆ ಕಾರ್ಬೋಹೈಡ್ರೇಟ್ ಸೇವನೆ ಆಗಲಿ, ಹೆಚ್ಚು ಫೈಬರ್ ಪದಾರ್ಥಗಳು, ಹೆಚ್ಚು ನಾವು ಮಿಲ್ಲೆಟ್ಸ್ಗಳಲ್ಲಿ ನಾವು ವಾಲಿದಾಗ ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ನಾವು ಬದಲಾದಾಗ ನಾವು ಹೆಚ್ಚು ಹೃದಯದ ಆರೈಕೆ ನಮಗೆ ಆಗುತ್ತೆ. ಅದು ನಾವು ಕೊಲೆಸ್ಟ್ರಾಲ್ ಕಡಿಮೆ ಇರಬಹುದು, ನಮ್ಮ ಶುಗರ್ ಆಗಿರಲಿ, ನಮ್ಮ ಬ್ಲಡ್ ಪ್ರೆಷರ್, ಅಧಿಕ ರಕ್ತದೊತ್ತಡ ಯಾವುದೇ ಆಗಿರಲಿ, ಇದನ್ನು ನಾವು ಆರೈಕೆ ಮಾಡಿಕೊಂಡಾಗ ನಮ್ಮ ಹೃದಯದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನಾವು ಹೆಚ್ಚು ಆದಷ್ಟು ಶುಗರನ್ನು ಕಡಿಮೆ ಮಾಡೋದು ಮತ್ತು ನಾವು ಏನಪ್ಪ ಅಂತಂತಂದರೆ ಒಮೆಗಾ-3 ಫ್ಯಾಟಿ ಆ್ಯಸಿಡ್ಸ್, ಅದು ಸಾಧಾರಣವಾಗಿ ಫಿಶಲ್ಲಿ ಇರ್ಬೋದು ಅಥವಾ ಒಮೆಗಾ-3 ಸಪ್ಲಿಮೆಂಟೇಷನ್ ಬರುತ್ತೆ. ಸೊ ಅದು ಏನು ಮಾಡುತ್ತೆ, ನಮಗೆ LDL ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಸೊ ಒಮೆಗಾ-3 ಫ್ಯಾಟಿ ಆ್ಯಸಿಡ್ಸ್ನ ನಾವು ಸೇವನೆ ಮಾಡೋದು ಕೂಡ ನಮ್ಮ ಹೃದಯದ ಆರೈಕೆಯಲ್ಲಿ ಪೂರೈಕೆ ಆಗುತ್ತೆ. ಇನ್ನು ಎಕ್ಸರ್ಸೈಸ್ ಬಂದಾಗ ಏನಾದರೂ ಒಂದು ಏರೋಬಿಕ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ ನಾವು. ವಾಕಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ವೇಟ್ ಟ್ರೈನಿಂಗ್ ಇರ್ಬೋದು. ಸಾಧಾರಣವಾಗಿ 30-40 ವರ್ಷದ ನಂತರ ನಾವು ಸಾರ್ಕೋಪಿನಿಯಾ ಅಂತ ಹೇಳ್ತೀವಿ, ಮಸಲ್ ಮಾಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮಸಲ್ ಬಿಲ್ಡಪ್ ಆಗಿರೋ ಅಥವಾ ಮಸಲ್ ಸ್ಟ್ರೆಂಥನಿಂಗ್ ಇರ್ಬೋದು, HIIT ಅಂತ ಹೇಳ್ತೀವಿ, ಹಿಟ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಮಾಡೋದ್ರಿಂದ ನಮ್ಮ ಹಾರ್ಟ್ ರೇಟ್ ಹೆಚ್ಚು ಮಾಡ್ತಕ್ಕಂತಹ ಎಕ್ಸರ್ಸೈಸ್ಗಳನ್ನು ಮಾಡಿದಾಗ ಇದು ನಮ್ಮ ಹೆಚ್ಚು ನಮ್ಮ ಹೃದಯದ ಬಡಿತ ಹೆಚ್ಚಾದಾಗ ಏನಾಗುತ್ತೆ, ಹೃದಯಕ್ಕೆ ಒಂದು ಎಕ್ಸರ್ಸೈಸ್ ಕೊಟ್ಟಾಗಿ ಹೃದಯದ ಆರೈಕೆ ಮಾಡ್ದಂಗೆ ಆಗುತ್ತೆ. ಇನ್ನು ನಿದ್ದೆ ಬಂದಾಗ ಎಷ್ಟು ತಾಸು ಮಲಗೋದು ಅನ್ನೋದಕ್ಕಿಂತ ಎಷ್ಟು ಕ್ವಾಲಿಟಿ ಆಫ್ ಸ್ಲೀಪ್ ಆಗಿದೆ ಅನ್ನೋದು ಕೂಡ ಬಹಳ ತುಂಬ ಮುಖ್ಯವಾಗುತ್ತೆ. 8 ತಾಸು ಮಲಗಬೇಕು, 7ರಿಂದ 8 ತಾಸು. ಎಸ್, ಖಂಡಿತವಾಗ್ಲೂ 7ರಿಂದ 8 ತಾಸು ಒಂದು ಉತ್ತಮವಾದ ನಿದ್ದೆ ಆಗಬೇಕು. ಆದರೆ 8-9 ತಾಸು ಮಲಗಿ ನಮಗೆ ಅದು ಕ್ವಾಲಿಟಿ ಸ್ಲೀಪ್ ಆಗಿಲ್ಲ ಅಂದ್ರೂ 6 ಅವರ್ಸ್ ಕ್ವಾಲಿಟಿ ಸ್ಲೀಪ್ ಈಸ್ ಆಲ್ಸೋ ವೆರಿ ಗುಡ್. ಸೊ ಇದು ಕೂಡ ಹೃದಯದ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಆಹಾರ ಪದ್ಧತಿ, ನಮ್ಮ ಚಲನವಲನೆಗಳು, ನಮ್ಮ ಎಕ್ಸರ್ಸೈಸಲ್ಲೇ ಆಗಲಿ, ನಮ್ಮ ನಿದ್ದೆ ಆಗಲಿ, ಇವು ಎಲ್ಲವನ್ನು ಕೂಡ ನಮ್ಮ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಬೇಕು. ನಾವು ಬರೀ ನಾನು ಊಟ ಅಷ್ಟೇ ಮಾಡ್ತೀನಿ, ಬರೀ ನಾನು ಎಕ್ಸರ್ಸೈಸ್ ಮಾಡ್ತೀನಿ, ಇದಷ್ಟೇ ಆಗಲ್ಲ, ಹೃದಯದ ಆರೈಕೆ ಇಲ್ಲಿಗೆ ನಿಲ್ಲಲ್ಲ. ಸೊ ಇದು ಎಲ್ಲವೂ ಕೂಡ ಆದಾಗ ಮಾತ್ರ ಹೃದಯದ ಆರೈಕೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಸೊ ಟೇಕ್ ಕೇರ್ ಆಫ್ ಯುವರ್ ಹಾರ್ಟ್ ಹೆಲ್ತ್. ಥ್ಯಾಂಕ್ ಯು.